ಹಾಯ್ ಗಾಯ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸಂಕ್ರಾಂತಿ ಹಬ್ಬ ಆದಮೇಲೆ ಬರುವ ಮೊದಲನೇ ಶನಿವಾರ ನಾವು ನಾಗರು ಹಬ್ಬ ಅಂತ ಮಾಡ್ತೀವಿ. ಕೆಲವರು ಚೌತಿ ನಾಗರು ಅಥವಾ ನಾಗರ ಪಂಚಮಿಲಿ ಮಾಡಿದರೆ, ನಾವು ಜನವರಿ ಮಂತಲ್ಲಿ ಈ ಥರ ನಾಗರ ಹಬ್ಬ ಅಂತ ಮಾಡ್ತೀವಿ. ಈ ವ್ಲಾಗಲ್ಲಿ ನೀವು ನಾಗರ ಹಬ್ಬದಕ್ಕೆ ಏನೇನು ಅಡುಗೆ ಮಾಡಿದ್ವಿ ಅಂತ ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಮ್ಮ ಅವತ್ತಿಂದ ಏನೋ ಉಪವಾಸ ಇದ್ದಿದ್ದರಿಂದ ನಾನು ಅಡುಗೆಗೆ ಹೆಲ್ಪ್ ಮಾಡಿದೆ. ನಾನು ಕೂಡ ತರಕಾರಿ ಎಲ್ಲ ಕಟ್ ಮಾಡಿಕೊಟ್ಟೆ. ಅಮ್ಮ ಇಲ್ಲಿ ಸಾಂಬಾರನ್ನ ಮಾಡ್ತಾ ಇದ್ದಾರೆ. ಎಷ್ಟು ತರಕಾರಿ ಸಿಗುತ್ತೋ ನಮಗೆ ಅಷ್ಟು ತರಕಾರಿನ ಹಾಕ್ತಿದ್ದೀವಿ. ಕ್ಯಾರೋಟ್, ಬೀನ್ಸ್, ಅವರೆಕಾಳು ಮತ್ತು ಆಲೂಗೆಡ್ಡೆ ತುಂಬ ಥರದ ತರಕಾರಿಗಳನ್ನೆಲ್ಲ ಹಾಕಿ ಸಾಂಬಾರನ್ನ ಮಾಡಬೇಕು. ಆಮೇಲೆ ಈರುಳ್ಳಿ ಕಾವನ್ನು ಕೂಡ ಹಾಕಬೇಕು. ನಮಗೆ ಎಷ್ಟು ತರಕಾರಿ ಸಿಗುತ್ತೋ ಅಷ್ಟನ್ನೆಲ್ಲ ಹಾಕಿ ಈ ಸಾಂಬಾರನ್ನ ಮಾಡೋದು. ಯೂಶ್ವಲಿ ತರಕಾರಿ ಸಾಂಬಾರು ಮಾಡಿದಾಗೆಲ್ಲ ಬೇಜಾರಾಗುತ್ತೆ ಊಟ ಮಾಡೋದಕ್ಕೆ, ಅಷ್ಟು ಟೇಸ್ಟ್ ಬರಲ್ಲ. ಬಟ್ ಇವಾಗ ಹಬ್ಬದ ಟೈಮಲ್ಲಿ ಈ ಥರ ಎಲ್ಲ ಹಾಕಿ ಮಾಡೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ. ಆ ತರಕಾರಿಗೆಲ್ಲ ರುಬ್ಬಿದ ಮಸಾಲಾನ ಹಾಕಿ ಸಾಂಬಾರನ್ನ ಮಾಡ್ತಾ ಇದ್ದಾರೆ. ಮತ್ತು ತಂಬಿಟ್ಟು ಮಾಡೋಕ್ಕೆ ಇಲ್ಲಿ ಅಕ್ಕಿನ ನೆನೆಸಿ ಒಣಾಕಿದ್ದಾರೆ. ಈ ಥರ ಮಾಡೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ. ಅಮ್ಮ ಕಿಚನಲ್ಲಿ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ರು. ಆಮೇಲೆ ತೋರಿಸ್ತೀನಿ ನಾವು ಏನೇನು ಮಾಡ್ತಿದ್ದೀವಿ ಅಂತ. ಮನೇಲೇ ಸ್ವಲ್ಪ ಹತ್ತಿ ಇತ್ತು, ಹಾಗಾಗಿ ನಾನೇ ಗೆಜ್ಬತ್ತಿ ಮಾಡ್ತಾಯಿದ್ದೀನಿ. ಕೆಲವರು ಅಂಗಡಿಯಿಂದನೂ ತರ್ತಾರೆ. ನಮ್ಮಲ್ಲಿ ಹೆಂಗೂ ಹತ್ತಿ ಇರುತ್ತಲ್ಲ ಅಂತ ಮನೇಲೇ ನಾವು ಮಾಡ್ತೀವಿ. ಮನೇಲೇ ಸ್ವಲ್ಪ ಹತ್ತಿ ಇದ್ದರೆ ಆರಾಮಾಗಿ ಈಸಿಯಾಗಿ ಗೆಜ್ಬತ್ತಿನ ನಾವು ಮನೇಲೇ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಕೈಯಲ್ಲಿ ರಬ್ ಮಾಡ್ತಾ ಇದ್ದೀನಲ್ಲ, ಹಿಂಗೆ ಉದ್ದುದ್ದಕ್ಕೆ ಕಾಟನ್ನ ಎಳೆದ್ಕೊಂಡ್ಬಿಟ್ಟು ಕೈಯಲ್ಲಿ ರಬ್ ಮಾಡ್ಕೋಬೇಕು. ಬತ್ತಿ ಎಲ್ಲ ಮಾಡ್ಕೊತೀವಲ್ಲ ಅದೇ ಥರ, ಬಟ್ ಸ್ವಲ್ಪ ದಪ್ಪವಾಗಿರಬೇಕು. ಯಾಕೆಂದರೆ ಅದು ಹಾರ ಥರ ಚೆನ್ನಾಗಿ ಕಾಣುತ್ತೆ. ಆದರೆ ತೀರ ದಪ್ಪ ಮಾಡಬಾರ್ದು, ಚೆನ್ನಾಗಿರಲ್ಲ. ಆಮೇಲೆ ನಮಗೊಂದು 2 ಸೆಂಟಿಮೀಟ್ರ್ ದೂರಕ್ಕೆ ಅರ್ಶಿನ ಹಚ್ಕೊಂಡು ಮಧ್ಯ ಕುಂಕುಮನ ಹಚ್ಕೊಂಡು ಬರ್ತಾಯಿದ್ದೀನಿ. ಸ್ವಲ್ಪ ನೀರನ್ನು ಕೈಗೆ ಎತ್ಕೊಂಡು ಇದು ಹಚ್ಕೊಂಡ್ರೆ ಚೆನ್ನಾಗಿ ಕೂರುತ್ತೆ. ನನಗೆ ಅಷ್ಟು ಪರ್ಫೆಕ್ಟಾಗಿ ಬರಲ್ಲ. ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ. ನನಗೆ ಹೆಂಗೆ ಬರುತ್ತೋ ಆ ಥರ ಮಾಡಿದೆ. ಬಟ್ ಚೆನ್ನಾಗಿದೆ ಅಂತಲೇ ಅಂದರು. ಒಂದೆರಡನ್ನ ಈ ಥರ ಮಾಡಿಕೊಂಡೆ. ನೀವು ನೋಡಿದ್ರಲ್ಲ, ಮನೇಲಿ ನಾವು ಈಸಿಯಾಗಿ ಗೆಜ್ಬತ್ತಿನ ಮಾಡ್ಕೋಬೋದು. ಗೆಜ್ಬತ್ತಿ ಮಾಡೋಷ್ಟೊತ್ತಿಗೆ ಆಲ್ರೆಡಿ ಅಮ್ಮ ಅಡುಗೆ ಎಲ್ಲ ಮಾಡಾಗಿತ್ತು. ಇನ್ನು ಅಕ್ಕಿ ತಂಬಿಟ್ಟು ಮತ್ತು ಚಿಗ್ನಿನ ಉಂಡೆ ಕಟ್ಟಬೇಕಾಗಿತ್ತು. ಅಕ್ಕಿ ತಂಬಿಟ್ಟಿಗೆ ಅಮ್ಮ ಅಕ್ಕಿನ ಮತ್ತು ಬೆಲ್ಲದ ಪುಡಿನ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿ ಕೊಟ್ಟಿದ್ರು. ಇದಕ್ಕೆ ಒಂಚೂರು ನೀರು ಹಾಕ್ದಲೆ ಬೆಲ್ಲದ ಪುಡಿಯಲ್ಲಿರೋ ಮಾಯ್ಸ್ಚರಲ್ಲೇ ನಾವು ಇದನ್ನು ಕಟ್ಟಬೇಕು. ಒಂಚೂರು ನೀರು ಹಾಕ್ಕೋಬೋದು, ಆದರೆ ತೀರ ನೀರು ಹಾಕ್ಬಿಟ್ರೆ ಹಾಳಾಗ್ಬಿಡುತ್ತೆ. ಆಮೇಲೆ ಜಾಸ್ತಿ ದಿನ ಇಡೋಕ್ಕೂ ಬರಲ್ವಂತೆ. ಹಾಗಾಗಿ ನಾನು ನೀರು ಹಾಕ್ದಲೇ ತಂಬಿಟ್ಟನ್ನ ಈ ಥರ ಕಟ್ಟಿದ್ದೀನಿ. ಅಕ್ಕಿ ತಂಬಿಟ್ಟಾದ್ಮೇಲೆ ಇವಾಗ ಚಿಗ್ನಿನ ಕಟ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಅಕ್ಕಿ ತಂಬಿಟ್ಟೆ ಸ್ವಲ್ಪ ಕಷ್ಟ ಅಂತ ಅಂದ್ಕೊಂಡಿದ್ದೆ. ಬಟ್ ಅಕ್ಕಿ ತಂಬಿಟ್ಟಲ್ಲಿ ಅಕ್ಕಿ ಹಿಟ್ಟು ಸ್ವಲ್ಪ ನೈಸಾಗಿರುತ್ತಲ್ಲ, ಬೇಗ ಕಟ್ಬಿಡ್ಬೋದು. ಆದರೆ ಚಿಗ್ನಿಲಿ ಎಳ್ಳಿನ ಪುಡಿ ಹಾಗಾಗಿ ಉದ್ದುದ್ರಾಗಿರೋದ್ರಿಂದ ಬೇಗ ಕಟ್ಟೋಕ್ಕೆ ಆಗಲ್ಲ. ಇದಕ್ಕೂ ಕೂಡ ನೀರು ಹಾಕ್ದಂಗೆ ಕಟ್ಟು ಅಂತ ಹೇಳಿದರು ಅಮ್ಮ. ಬಟ್ ಅದು ಆಗಲಿಲ್ಲ. ಆಮೇಲೆ ಇನ್ನೊಂದೆರಡು ಸತಿ ಗ್ರೈಂಡ್ ಮಾಡಾದ್ಮೇಲೆ ಚೆನ್ನಾಗಿ ಉಂಡೆ ಬಂತು. ಅದಕ್ಕೂ ಕೂಡ ನೀರೇನೋ ಹಾಕ್ಬಾರ್ದು. ಬೆಲ್ಲದ ಅಂಟಲ್ಲೇ ನಾವು ಈ ಥರ ಚಿಗ್ನಿನ ಕಟ್ಕೊಳೋದ್ರಿಂದ ತುಂಬ ದಿನ ಇಟ್ಕೊಂಡು ತಿನ್ಬೋದು. ಆಮೇಲೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಆಮೇಲೆ ಶೇಪು ಕೂಡ ಕರೆಕ್ಟಾಗಿ ಬರುತ್ತೆ. ಒಂದು 3 ಸತಿ ಗ್ರೈಂಡ್ ಮಾಡಿದ್ದು ಕೊಟ್ಟಾದಮೇಲೆ ಇವಾಗ ಚೆನ್ನಾಗಿ ಚಿಗ್ನಿ ಎಲ್ಲ ಬಂತು. ನಾವು ಈ ಹಬ್ಬಕ್ಕೆ ಕಿಚುಡಿ ಅಂತ ಮಾಡ್ತೀವಿ. ಇದರಲ್ಲಿ ಸ್ವೀಟ್ ಆಗಲಿ ಖಾರ ಆಗಲಿ ಇರಲ್ಲ. ನಾವು ಸ್ವೀಟ್ ಆಗಿರೋ ಕಾಯಿ ರಸ ಹಾಕ್ಕೊಂಡು ತಿಂತೀವಿ. ಅಡುಗೆನೆಲ್ಲ ಅಮ್ಮ ಇಲ್ಲಿ ತುಂಬ್ಕೊಳ್ತಾ ಇದ್ದಾರೆ. ನಾನೇ ಸ್ವಲ್ಪ ಅಕ್ಷತೆನ ಮಾಡ್ಕೊತಾ ಇದ್ದೀನಿ. ಮಾಮೂಲಿ ಗೊತ್ತೇ ಇರುತ್ತೆ ಅಕ್ಷತೆ ಯಾವ ಥರ ಮಾಡ್ಕೊಳ್ಳೋದು ಅಂತ. ಅಕ್ಕಿನ ಸ್ವಲ್ಪ ನೆನೆಸಿಟ್ಟು ಅಕ್ಕಿ ನೀರನ್ನು ತೆಗೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿದ್ರೆ ಅಕ್ಷತೆ ಆಗೇ ಹೋಗುತ್ತೆ. ನಾವು ಹೊಲದಲ್ಲಿ ಉತ್ತನ ಹುಡುಕಿ ಪೂಜೆ ಮಾಡ್ಕೊಂಡು ಬರ್ತೀವಿ. ಇವಾಗ ಅಡುಗೆನೆಲ್ಲ ತುಂಬಿಟ್ಕೊಂಡಿದ್ದಾರೆ. ಇವಾಗ ಒಂದು ಮಡಿ ಬಟ್ಟೆನ ತಗೊಂಡು ಅದನ್ನು ಕಟ್ಕೊತಾ ಇದ್ದಾರೆ. ಅದಕ್ಕೂ ಕೂಡ ಪೂಜೆ ಮಾಡಿಕೊಂಡೇ ತಗೊಂಡೋಗ್ತೀವಿ. ಉಪವಾಸ ಯಾರು ಮಾಡಿರ್ತಾರಲ್ಲ ಅವರು ಹೊತ್ಕೊಂಡು ಬರ್ತಾರೆ. ಸಿಟಿಗಳಲ್ಲಿ ನಾಗರ ಹಬ್ಬ ಮಾಡೋದು ಆಮೇಲೆ ಹಳ್ಳಿಗಳಲ್ಲಿ ನಾಗರ ಹಬ್ಬ ಮಾಡೋಕ್ಕೆ ತುಂಬಾ ವ್ಯತ್ಯಾಸ ಇದೆ. ಸಿಟಿಗಳಲ್ಲಿ ನಾಗರ ಕಲ್ಲು ದೇವಸ್ಥಾನದ ಹತ್ರನೇ ಇರುತ್ತೆ, ಅಲ್ಲಿಗೆ ಹೋಗಿ ಮಾಡ್ತಾರೆ. ಆದರೆ ನಾವು ಹೊಲಕ್ಕೆ ಹೋಗಿ ಅಲ್ಲಿ ಉತ್ತನ ಹುಡುಕಿ ಪೂಜೆ ಮಾಡ್ಕೊಂಡು ಬರ್ತೀವಿ. ಆಮೇಲೆ ಅವಾಗ ಸಂಜೆ ಆಗಿರುತ್ತೆ, ಅಲ್ಲೇ ಊಟ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತೂ. ಇವಾಗ ಅಮ್ಮ ಅದಕ್ಕೂ ಕೂಡ ಪೂಜೆ ಮಾಡಿಕೊಂಡು ತಗೊಂಡೋಗ್ತಾ ಇದ್ದೀವಿ. ಬರೀ ನಾವೇ ಹೋಗಲ್ಲ, 4 ಮನೆಯಿಂದ ರಿಲೇಟಿವ್ಸ್ ಕೂಡ ಬರ್ತಾರೆ. ಎಲ್ಲರೂ ಕೂಡ ಒಂದೇ ಹತ್ರ ಪೂಜೆ ಮಾಡಿ ಒಂದೇ ಹತ್ರ ಊಟ ಮಾಡ್ಕೊಂಡು ಬರ್ತೀವಿ. ಇವಾಗ ಸ್ವಲ್ಪ ದೂರ ನಡ್ಕೊಂಡು ಬಂದು ಹೊಲದಲ್ಲಿ ಉತ್ತನ ಹುಡುಕ್ತಾ ಇದ್ದೀವಿ. ಈ ಸತಿ ಒಂದು ತುಂಬ ಚೆನ್ನಾಗಿರೋ ಜಾಗದಲ್ಲಿ ಸಿಕ್ಕಿತ್ತು. ಕಣದ ಪಕ್ಕನೇ ಇತ್ತು. ಇವಾಗ ರಾಗಿ ಮತ್ತು ಹುರುಳಿ ಸೊಪ್ಪನ್ನೆಲ್ಲ ಹಾಕಿರ್ತಾರಲ್ಲ, ಅದು ಕಣ ಅಂತ ಮಾಡ್ಕೊಂಡಿರ್ತಾರೆ. ಅದ್ರ ಪಕ್ಕನೇ ಸಿಕ್ಕಿದ್ರಿಂದ ಆರಾಮಾಗಿ ಕುತ್ಕೊಂಡು ಆಟಾಡ್ಕೊಂಡು ನೆಡ್ದಾಡೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಈ ಸತಿ ಅಂತೂ ತುಂಬಾ ನನಗೆ ಇಷ್ಟ ಆಯಿತು. ಯಾವಾಗಲೂ ನಾವು ಬೇರೆ ಹೊಲದಲ್ಲಿ ಮಾಡ್ತಾ ಇದ್ವಲ್ಲ, ಅಲ್ಲಿ ನೆಡ್ದಾಡೋಕ್ಕೆ ಆಗ್ತಾ ಇರಲಿಲ್ಲ, ಮುಳ್ಳೆಲ್ಲ ಇರ್ತಿತ್ತು. ಇಲ್ಲಿ ಇವಾಗ ಕ್ಲೀನಾಗಿದೆ, ಜಾಗ ಎಲ್ಲ ಸಮವಾಗಿದೆ. ನೀವು ನೋಡ್ಬೋದು ಹುರುಳಿ ಸೊಪ್ಪು ರಾಗಿ ಎಲ್ಲ ಹಾಕಿದ್ದಾರೆ ಕ್ಲೀನ್ ಮಾಡೋಕ್ಕೆ. ಇವಾಗ ಉತ್ತಕ್ಕೆ ಸ್ವಲ್ಪ ಸಗಣಿ ನೀರನ್ನು ಹಾಕಿ ಚೆನ್ನಾಗಿ ಸಾರಿಸಿ ಇವಾಗ ಪೂಜೆನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಎಲ್ಲರ ಮನೆಯಿಂದ ಹೂವು, ಹಣ್ಣು, ಕುಂಕುಮ, ಅರಿಶಿನ, ಗೆಜ್ಬತ್ತಿ ಎಲ್ಲದನ್ನು ಮಾಡ್ಕೊಂಡು ಬಂದಿರ್ತಾರೆ. ಅವ್ರ ಮನೆಯಿಂದ ತಂದಿರೋದನ್ನ ದೇವರಿಗೆ ಹಾಕಿ ಮತ್ತು ಅರಿಶಿನ, ಕುಂಕುಮ, ಅಕ್ಷತೆಗಳನ್ನೆಲ್ಲ ಎಕ್ಸ್ಚೇಂಜ್ ಮಾಡಿಕೊಂಡು ಪೂಜೆನ ಶುರು ಮಾಡ್ತಾರೆ.
ಮತ್ತು ನಾವು ಹುತ್ತ ಹುಡುಕ್ಬೇಕಾದ್ರೆ ಕೆಲವೊಂದು ಕಂಡೀಷನ್ ಇರುತ್ತಂತೆ. ನಾವು ಹುತ್ತಕ್ಕೆ 3 ಹೋಲಿದ್ರೆ ಮಾತ್ರ ಆ ಹುತ್ತಕ್ಕೆ ಪೂಜೆ ಮಾಡಬೇಕು, ಇಲ್ಲಾಂದರೆ ಬೇರೆ ಹುತ್ತನ ಹುಡ್ಕೊಂಡು ಹೋಗ್ಬೇಕಾಗುತ್ತೆ. ಈಗ ಆ ಹುತ್ತಕ್ಕೆ ಹೂವು ಬಾಳೆಹಣ್ಣು ಎಲ್ಲ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಫಸ್ಟು ಉಪವಾಸ ಇರ್ತಾರಲ್ಲ ಅವರು ಪೂಜೆನ ಎಲ್ಲ ಮಾಡಬೇಕು, ಭಕ್ತಿಯಿಂದ ಶುದ್ಧವಾಗಿ ಮಾಡಬೇಕು. ಆಮೇಲೆ ಎಲ್ಲರ ಮನೆಯಿಂದನೂ ಕೂಡ ನಾವೇನು ಅಡುಗೆ ಮಾಡ್ಕೊಂಬಂದಿದ್ವಲ್ಲ, ಕಿಚಡಿ ಅನ್ನ ಸಾಂಬಾರೆಲ್ಲ ಅದೇ ಥರ ಅಡುಗೆ ಮಾಡ್ಕೊಂಬಂದು ಇವಾಗ ಪೂಜೆ ಮಾಡ್ತಾ ಇದ್ದಾರೆ. ಈ ವ್ಲಾಗ್ ತುಂಬ ನಾನು ವಾಯ್ಸ್ ಓವರೇ ಕೊಟ್ಟಿದ್ದೀನಿ, ಯಾಕೆಂದರೆ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ, ತುಂಬ ಜನ ಸೇರ್ಕೊಂಡಿರೋದ್ರಿಂದ ನನ್ನ ಮಾತಿಗಿಂತ ನಿಮಗೆ ಅವ್ರ ಮಾತೇ ಕೇಳಿಸ್ತಾ ಇರುತ್ತೆ. ಹಾಗಾಗಿ ನಾನು ಈ ವ್ಲಾಗ್ ತುಂಬ ವಾಯ್ಸ್ ಓವರ್ನ ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ. ನಾನು ಕೂಡ ಭಕ್ತಿಯಿಂದ ಪೂಜೆ ಮಾಡಿ ಇವಾಗ ಹುತ್ತಕ್ಕೆ ಹಾಲು ತುಪ್ಪನ ಹಾಕ್ತಾ ಇದ್ದೀನಿ. ನಾವು ರೈತರಾಗಿರೋದ್ರಿಂದ ಹೊಲದಲ್ಲಿ ಹಾವುಗಳು ಏನು ಕಾಣಿಸ್ಕೋಬಾರ್ದು ಅಂತ ನಾವು ಈ ಪೂಜೆನ ಮಾಡ್ತೀವಿ. ಸಾಮಾನ್ಯವಾಗಿ ಎಲ್ಲರೂ ನಾಗರ ಪಂಚಮಿ ಶ್ರಾವಣ ಮಾಸದಲ್ಲಿ ನಾಗರ ಪೂಜೆನ ಮಾಡ್ತೀವಿ. ಬಟ್ ನಾವು ಯಾಕೆ ಇವಾಗ ಮಾಡ್ತೀವಿ ಅಂದರೆ ನಮ್ಮೂರ ಪಕ್ಕದಲ್ಲಿ ಶಕುನ ರಂಗನಾಥ ಸ್ವಾಮಿ ದೇವಸ್ಥಾನದ ಜಾತ್ರೆ ಆದಮೇಲೆ ನಾವು ಈ ಪೂಜೆನ ಮಾಡಬೇಕಾಗತ್ತೆ. ಆ ಜಾತ್ರೆನ ನೋಡ್ಕೊಂಡ್ ಬರ್ತಾರಲ್ಲ ಅವರನ್ನ ನೋಡಿ ನಾವು ನಾಗರನ್ನ ಮಾಡ್ತೀವಿ ಅಂತ ಅಜ್ಜಿ ಹೇಳ್ತಾ ಇದ್ರು. ಇದನ್ನ ಇನ್ಫಾರ್ಮೇಶನ್ನ ನಾನು ನಮ್ಮ ಅಜ್ಜಿಯಿಂದ ತಿಳ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ. ಪೂಜೆ ಎಲ್ಲ ಆದಮೇಲೆ ಎಲ್ಲರೂ ಕೂಡ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಪೂಜೆ ಆದಮೇಲೆ ಎಲ್ಲಡಿಕೆ ಹಾಕೊಳ್ಳೋದಂತೂ ಮಿಸ್ಸೇ ಮಾಡಲ್ಲ. ಪೂಜೆ ಮಾಡ್ಕೊಂಡು ಇವಾಗ ಮನೆಗೆ ಬಂದ್ವಿ.